ತಾಯಿ ಚಾಮುಂಡಿ ಇಲ್ಲಿ ಏನೇ ಆಗ್ತಿದ್ರು ಮುಂದೆ ಏನೇ ಆಗೋದಿದ್ರು ಕೂಡ ಅದೆಲ್ಲ ನಿಲ್ಲಲೇನೆ. ಅದನ್ನು ಮೀರಿ ಇಲ್ಲಿ ಏನೂ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ನಿಲ್ಲೀಲೆ ಅಂತ ಆಗಲಿ. ನಮ್ಮ ಇಷ್ಟು ವರ್ಷದ ಕನಸು ನನ್ಸಾಗ್ತಿದೆ. ಅದಕ್ಕಿದ್ದ ಅಡ್ಡಿ ಆತಂಕ ಕೂಡ ದೂರ ಆಗಿದೆ. ಇನ್ನು ಅಚ್ಚುಕಟ್ಟಾಗಿ ಈ ಮದುವೆ ಒಂದಾದರೆ ಸಾಕು. ಲೋಕ ಕಲ್ಯಾಣಕ್ಕಾಗಿ ಮಹಿಷಾಸನ ಕೊಂದೆ, ಏಜೆ ಕಲ್ಯಾಣಕ್ಕಾಗಿ ಲೀಲ ನೋಡಿಸ್ದೆ. ಏನಿನ್ ಮಹಿಮೆ ಅಲ್ವಾ? ನೀರಲ್ಲಿ ಮುಳುಗೋನ್ಗೆ ಹುಲ್ಕಡ್ಡಿ ಆಸರೆ ಅನ್ನೋ ರೀತಿ ಕೊನೆ ಕ್ಷಣದಲ್ಲಿ ಏಜೆ ಭರವಸೆ ಆ ಲೀಲಾಗಿ ಸಿಕ್ಕಿದೆ. ಅದಕ್ಕೆ ನಿನ್ನ ಮುಂದೆ ನನ್ನ ಈ ಚಿಕ್ಕ ಬೇಡಿಕೆ, ಯಾವುದೇ ಕಾರಣಕ್ಕೂ ಆ ಲೀಲಾ ಈ ಮದುವೆ ಮುಗಿಯೋವರೆಗೂ ಬರದೇ ಇರಲಿ. ಈ ಏಜೆ ಬೇಡಿಕೆ ಒಂದೇ. ನನ್ನ ನಂತರ ಕೋರಿಕೆನ ಯಾವ ಅಡ್ಡಿ ಆತಂಕ ಇಲ್ಲದೆ ಪೂರ್ತಿ ಮಾಡೋ ಹೊಣೆ ನಿಂದು. ಮತ್ತ್ಯಾಕೆ ತಡ ಮಾಡ್ತಿದ್ದೀರಾ? ಪೂಜೆ ಶುರುವಾಗಲಿ ಅಲ್ವಾ? ನಿಂಗೇನೂ ಆಗಲ್ಲ ಚುಕ್ಕಿ. ನಾನು ಬದುಕಿರೋವರೆಗೂ ನಿನ್ಗೇನೂ ಆಗಲ್ಲ. ಚುಕ್ಕಿ, ನಾನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಚುಕ್ಕಿ. ನಾನು ಬರ್ತಿದ್ದೀನಿ. ಟೈಮ್ ಅನ್ನೋದೆಷ್ಟು ವಿಚಿತ್ರ ಅಲ್ವಾ? ಪೂಜೆಗೆ ರೆಡಿ ಮಾಡಿದಳು, ಪೂಜೆಗೆ ಇಲ್ಲ. ಅಯ್ಯೋ, ಯಾರಿಗೆ ಗೊತ್ತು? ಪೂಜೆಗಿಲ್ದೇ ಇರೋಳು ಮದುವೆಗೆ ಬರ್ಬೋದಲ್ವಾ? ಬರಲಿ ಬಿಡು, ಬಂದೇನು ಮಾಡ್ತಾಳೆ? ಘಡತ್ತ ಊಟ ಮಾಡ್ಕೊಂಡು ಹೋಗ್ತಾಳೆ. ಚುಕ್ಕಿ, ನಿಂಗೇನು ಆಗಲ್ಲ ಚುಕ್ಕಿ. ನಾನು ಅಂಕಲ್ ಮದುವೆ ಆಗಿ ನಿನ್ನ ಬಿಡ್ಸ್ಕೋತೀನಿ. ನನಗೆ ನೀನು ಬೇಕಷ್ಟೆ. ನಾನೇನು ಉಳಿಸ್ಕೋತೀನಿ. ನಿನ್ಗೇನು ಆಗಲ್ಲ. ದೇವ್ರೆ, ನನ್ನಿಂದ ತಪ್ಪಾಗಿದ್ರೆ ನನಗೆ ಶಿಕ್ಷೆ ಕೊಡು. ನನ್ನ ತಂಗಿಗೇನು ಮಾಡ್ಬಿಡ. ಈಗಾಗಲೇ ಅಮ್ಮ ಸತ್ತೋಗಿರೋದು ನನ್ನಿಂದ ಅಂತ ಅಪ್ಪದ ಓದ್ಕೊಂಡು ಬದುಕ್ತಿದ್ದೀನಿ. ನನ್ನ ತಂಗಿ ಸಾವ್ಗೂ ನಾನೇ ಕಾರಣ ಆಗಬಾರ್ದು. ಬೇಕಿದ್ರೆ ನನಗೆ ಶಿಕ್ಷೆ ಕೊಡು, ಆದರೆ ನನ್ನ ತಂಗಿನ ಬಿಟ್ಬಿಡು ದೇವ್ರೆ, ಪ್ಲೀಸ್. ಏಜೆಯವರೇ, ಮುಹೂರ್ತ ಶುರುವಾಗೋದ್ರಲ್ಲಿದೆ. ನಿಮಗೆ ಬೇರೆ ಏನಾದರೂ ಕೆಲಸಗಳಿದ್ರೆ ಬೇಗ ಮುಗಿಸ್ಕೊಂಡು ಬನ್ನಿ. ಸರಿ. ಮುಗೀತು, ಎಲ್ಲ ಮುಗೀತು. ಎಲ್ಲರೂ ಹೇಳ್ದಾಗೆ ನನ್ನ ಕೈಲಿ ಏನೂ ಆಗಲ್ಲ ಅನ್ನೋ ಮಾತು ನಿಜ ಆಗೋಯ್ತು. ಅಯ್ಯೋ ದೇವ್ರೆ, ನಾನೇನು ಮಾಡಲಿ? ದೇವ್ರೆ, ನಾನು ಹೀರೋಯಿನ್ ಆಗೋ ಕನಸು ಈಡೇರಿಸಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನನ್ನ ತಂಗಿನ ಕಾಪಾಡು.
ನಾನು ನಿನಗೊಂದು ಪ್ರಶ್ನೆ ಕೇಳಲ್ಲ. ಕೇಳು ರಾಮ್. ನಿನ್ನ ಇಷ್ಟು ವರ್ಷದ ಕನಸು, ಅಂತರ ಕೋರಿಕೆ ಎರಡೂ ಇವತ್ತು ಪೂರ್ತಿ ಆಗ್ತಾ ಇದೆ. ಆದರೂ ನಿನ್ನ ಮುಖದಲ್ಲಿ ಖುಷಿ ಆಗಿಲ್ಲಮ್ಮ. ನಾನು ಯಾಕೆ ಖುಷಿಯಾಗಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ ರಾಮ್? ನಾನು ಅಂತರ ಜಾಗನ ಯಾರಿಗೂ ಕೊಡೋಕ್ಕಾಗಲ್ಲ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಮ್ಮ. ಒಂದು ವೇಳೆ ಆ ಲೆಟ್ರಲ್ಲಿ ಅವಳು ಮದುವೆ ಆಗು ಅಂತ ಬರೀದೇ ಇದ್ದಿದ್ರೆ ನೀನು ಖಂಡಿತ ಈ ಮದುವೆ ಆಗ್ತಿರ್ಲಿಲ್ಲ ಅನ್ನೋದು ನನಗೆ ಗೊತ್ತಿದೆ ರಾಮ್. ಮನಸ್ಸಿಲ್ಲದೆ ಮೃಷ್ಟಾನ್ನ ತಿಂದ್ರೂ ಅದು ರುಚಿಸೋದಿಲ್ಲ. ಅಂಥದ್ರಲ್ಲಿ ನೀನು ಇಷ್ಟ ಇಲ್ಲದೆ ಹೋದರೂ ಮದುವೆ ಆಗಕ್ಕೆ ಹೊರಟಿದೀಯ. ಹೀಗಿರುವಾಗ ಆ ಸಂಬಂಧನ ಹೇಗೆ ನಿಭಾಯಿಸ್ತೀಯ ಅನ್ನೋದೇ ನನಗೆ ದೊಡ್ಡ ಚಿಂತೆ ಆಗಿದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬಿರೋಳು ನಾನು. ಆ ದೇವ್ರ ಲೀಲೆಯಿಂದ ಲೀಲಾ ನಿನ್ನ ಬಾಳಲ್ಲಿ ಬಂದು ನನಗೆ ಕ್ಷಮಿಸ್ಬಿಡು ರಾಮ್. ನನ್ನ ಮನಸ್ಸು ಯಾಕೋ ಲೀಲಾನ್ ಬಿಟ್ಟು ಬೇರೆಯವ್ರನ್ನ ಒಪ್ಕೋತಾ ಇಲ್ಲ. ಲೀಲಾಗಿಂತ ಒಳ್ಳೆ ಹುಡುಗಿ ನಿನ್ನ ಜೀವನದಲ್ಲಿ ಬರಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಈಗಲೂ ಹೇಳ್ತಾ ಇದೆ. ಸರಿ ಬಿಡು ರಾಮ್, ಏನೋ ನನ್ನ ಮನಸ್ಸಲ್ಲಿದ್ದನ್ನು ನಾನು ಹೇಳ್ಕೊಂಡ್ಬಿಟ್ಟೆ. ಆದರೆ ಪಾಪ ನೀನು ನಿನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡೋ ಅಂಥ ಪರಿಸ್ಥಿತಿಲಿದೆಯಾ. ಬಿಡು, ಆ ದೇವ್ರು ಯಾವ ದಾರಿಲಿ ನಡೆಸ್ತಾನೋ ಆ ದಾರಿಲಿ ನಡೀತಾ ಹೋಗೋಣ. ಮುಹೂರ್ತಕ್ಕೆ ಸಮಯ ಆಗ್ತಿದೆ, ಬೇಗಪ್ಪ. ಲೀಲಾಗಿಂತ ಒಳ್ಳೆ ಹುಡುಗಿ ನಿನ್ನ ಜೀವನದಲ್ಲಿ ಬರಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಈಗಲೂ ಹೇಳ್ತಾ ಇದೆ. ನನ್ನ ಜೀವನದಲ್ಲಿ ನಿನ್ನ ಸ್ಥಾನ ತುಂಬ ಅರ್ಹತೆ ಇರೋ ಹುಡುಗಿನ ನೀನೇ ಆಯ್ಕೆ ಮಾಡಬೇಕು. ಇದು ಅಂತ ಆಯ್ಕೆ. ನಾನು ಮದುವೆ ಆಗೋ ಹುಡುಗಿ ಇವಳೆ. ಎಜೆ